ಲೋಕೇಶ ಲೋಕಿ ಹೇಳಿದ್ಯಲ್ಲ ತಮಣ ತಮಣ ಆಯ್ತು ಕಳಿಸ್ತೀವಿ. ಒಂದ್ ನಿಮಿಷ ಅಂಬೇಡ್ಕರ್ ಸರ್ಕಲ್ ಹತ್ರ ಹೋಗಿ ಅಂಬೇಡ್ಕರ್ ಸರ್ಕಲ್ ಹತ್ರ ಬಂದು ಹಿಂಗ್ ಬಂದ್ಬಿಡ್ಲಿ ಬಿಡು. ಬೆಳಗ್ಗೆ ಇಲ್ಲಿ ರೋಡ್ ಕ್ಲಿಯರ್ ಐತೆ. ಆತ್ಮತ್ರ ಏನ್ ಮಾತಾಡೋದು ಆರಾಮಾಗಿ ಆಯ್ತು ಆಯ್ತು ಹಿಂಗೆ ಕೇಳೋದು ಆಯ್ತಾ ಇವ ಕೇಳ ಕೇಳಿ ನಿಮ್ಮಷ್ಟು ಡಿಸ್ಕಸ್ ಮಾಡ್ಕೊಂಡು ನಾವೇನು ಕೆಲಸ ಕೊಟ್ಟಿದ್ದೀವ ಮಾತಾಡ್ಕೊಂಡಂಗ ನಾವು ಹೋಗ್ತೀವಿ ಹಂಗಾರೆ. ಈಗ ಅವನ ಸಮಸ್ಯೆ ಅವನು ಹೇಳಿದ್ದಾನೆ, ಈ ಸರಿ ಕಳಿಸ್ತೀವಿ ಅಂತ ಹೇಳು. ಆಯ್ತೇನಪ್ಪ, ಕಳಿಸ್ತೀವಿ ಸರಿ ಆಯ್ತಲ್ಲ, ಅಷ್ಟೇ ಮುಗಿಸ್ತಲ್ಲ. ಅದಕ್ಕೆ ಯಾಕೆ ಆಯ್ತು ಅವನೇ ಮುಗಿದ್ಮೇಲೆ ಯಾವ ಕಳ್ಸ್ಕೋಬೇಕಲ್ಲ. ರಾಮಾಪುರ ಇಲ್ಲ ಸರ್, ಎರಡು ಒಂದು ಅವನು ರಾಮಾಪುರ ಒಂದು ತಾನೆ. ಆಯ್ತಾ, ಮಾತು ಮುಗಿದ್ಮೇಲೆ ಮಾತಾಡ್ಬೋದು. ಈಗ ಈ ಜಾತ್ರೆ ಏನು ಕರ್ನಾಟಕ, ಆಂಧ್ರ, ತಮಿಳುನಾಡು ಸುಮಾರು ಒಂದು 50 ಲಕ್ಷದಿಂದ ಸೇರ್ತಕ್ಕಂಥ ಜನಾಭಾ ಇರ್ತಕ್ಕಂಥ ಒಂದು ಜಾತ್ರೆ ಇದ್ದರೆ, ಕರ್ನಾಟಕ ರಾಜ್ಯದ 3ನೇ ಜಾತ್ರೆ ಆಗಿರ್ತಕ್ಕಂಥ ರಾಮಲಿಂಗೇಶ್ವರ ಜಾತ್ರೆಯನ್ನು ಇವತ್ತು ನಾನು ಮತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಕುಟುಂಬ ಎಲ್ಲ ಸೇರಿ ನಿಮ್ಮೊಂದಿಗೆ, ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡ್ತಿರ್ತಕ್ಕ ಮನುಷ್ಯ ಯಾರೂ ಇಲ್ಲ. ಲಾಸ್ಟ್ ಟೈಮ್ ತಪ್ಪುಗಳು ಏನಾದರೂ ಮಾಡಿದರೆ ಅದನ್ನು ಸರಿತಿದ್ಕೊಳ್ಳೋಕೆ ಒಂದು ಅವಕಾಶವನ್ನು ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ಏನೇನು ನಾವು ಲಾಸ್ಟ್ ಟೈಮ್ ಮಾಡಿಲ್ವೋ ಅದನ್ನು ಖಂಡಿತವಾಗಿ ನಾವು ಮಾಡಿಕೊಡ್ತೀವಿ ಅಂತ ನಿಮಗೆ ಭಾಷೆ ಕೊಡ್ತಾ, ಈ ರಾಮಲಿಂಗೇಶ್ವರನ ಜಾತ್ರೆಯನ್ನು ನಮ್ಮೆಲ್ಲರ ಉದ್ದೇಶ ಒಂದೇ, ಜಾತಿ ಭೇದ ಬಿಟ್ಟು ಪಕ್ಷ ಎಲ್ಲ ಬಿಟ್ಟು ಈ ರಾಮಲಿಂಗೇಶ್ವರ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಏನು ಮನವಿ ಮಾಡಿದ್ವಿ. ತಮ್ಮೆಲ್ಲ ಸಲಹೆ ಮೂಲಕ ಈ ಜಾತ್ರೆನ ಯಶಸ್ವಿಗೊಳಿಸೋಣ ಮುಖಾಂತರ ಖಂಡಿತವಾಗ್ಲೂ ಒಂದೊಂದೇ ನಾನು ಹೇಳ್ತೀನಿ ನಿಮಗೆ, ಈ ಒಂದು ಜಾತ್ರೆ ಆಗಿದ್ದ ಕೂಡಲೇ ರಥವನ್ನು ಅದನ್ನು ರಿಮೂವ್ ಮಾಡಿ ಬೇರೆ ರಥನ ಮಾಡಲಿಕ್ಕೆ ಅದು ಏನಾಗುತ್ತೋ ಅದನ್ನೆಲ್ಲ ರೀತಿ ಒಂದು ಕಮಿಟಿ ಮಾಡಿ ಅದು ಮಾಡ್ತಕ್ಕಂಥ ಮುಂದಾಳತ್ವವನ್ನು ನಾನು ವಹಿಸ್ಕೊಳ್ತೀನಿ. ಹಾಗೂ ನಾಳೆನೇ ವಾಟರ್ ಫಿಲ್ಟರ್ ಹಾಕಲಿಕ್ಕೆ ವಿತಿನ್ 5-6 ಡೇಸಲ್ಲಿ ವಾಟರ್ ಫಿಲ್ಟರ್ ಹಾಕಿ ಜನ ನೀರು ಕುಡ್ಲಿಕ್ಕೆ ವ್ಯವಸ್ಥೆಯನ್ನು ನಾನೇ 13 ದಿನ ಇವತ್ತು ಕೊಡ್ತೀನಿ, ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡಿಸ್ತೀನಿ. ಒಂದು ಆಗಾಗಲೇ PW ಡಿಪಾರ್ಟ್ಮೆಂಟಿಂದ ಲೋಕೋಬಿ ಡಿಪಾರ್ಟ್ಮೆಂಟಿಂದ ಎಲ್ಲ ರೋಡಲ್ಲಿ ಮುಚ್ಚಲಿಕ್ಕೆ, ಗುಳಿ ಮುಚ್ಚಲಿಕ್ಕೆ ವ್ಯವಸ್ಥೆ ಆಗಿದೆ, ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ. ಕುಡಿದಿರಲಿಕ್ಕೆಲ್ಲ ವ್ಯವಸ್ಥೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಏನೇನು ನಾವು ವರ್ಕ್ ಕೊಟ್ಟಿದ್ವಿ ಖಂಡಿತವಾಗ್ಲೂ ನಾಳೆಯಿಂದ ಫಾಲೋಅಪ್ ಮಾಡಿ ಇದನ್ನು ವರ್ಕ್ ಮುಗಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಹೊತ್ಕೊತೀವಿ. ಒಂದು ಎರಡನೇ ವಿಚಾರಕ್ಕೆ ಬಂದ ನೀವೇನು ಹೇಳ್ತಿದ್ರಿ ಅವನಿ ಬೆಟ್ಟದ ಒಂದು ಇದರಿಂದ ಈಗಾಗಲೇ ನನ್ನ ಸೆಷನ್ನಲ್ಲಿ 2 ಸರಿ ಪಾಯಿಂಟ್ ಎತ್ತಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಪ್ರೂವಲ್ ಆಗಿ ಇಲ್ಲಿಂದ ಬಂದು ಅವರು ಅನುಮೋದನೆ ಮಾಡ್ಕೊಂಡು ಹೋಗಿದ್ದಾರೆ. ನಾನು 16 ಕೋಟಿ ಕೇಳಿದ್ದೆ, ಅವ್ರು 8 ಕೋಟಿ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂದಿದ್ದ ಕೂಡಲೇ 8 ಕೋಟಿ ಬಂದಿದ್ದ ತಕ್ಷಣ ಈ ರಾಮಲಿಂಗೇಶ್ವರ ಬೆಟ್ಟವನ್ನು ಈ ಒಂದು ದೇವಸ್ಥಾನವನ್ನು ಇಂಪ್ರೂವ್ ಮಾಡ್ತಕ್ಕಂಥ ಈಗಾಗಲೇ ಸರ್ಕಾರ ನಮಗೆ ಅನುಮೋದನೆ ಕೊಟ್ಟಿದೆ. ಯಾಕೆ ಸರ್ಕಾರ ನಿಮ್ಗೆ ಗೊತ್ತಿದೆ, ಅನುಮೋದನೆ ಆದಮೇಲೆ ಅದು ಬೇರೆ ಕಡೆ ಹೋಗಿ ಬರಬೇಕಾಗುತ್ತೆ. ಅದರಿಂದ ಈ ವರ್ಷ ಆಗಲ್ಲ, ಅಂದರೆ ಈ ಸರಿ ಆಗಲ್ಲ. ಸೊ ಮುಂದಿನ ವರ್ಷ ಒಳಗಡೆ ಈ ಒಂದು 8 ಕೋಟಿಯಲ್ಲಿ ಇದು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲವನ್ನು ಆಲ್ರೆಡಿ ಸರ್ಕಾರ ಒಪ್ಕೊಂಡಿದೆ. ಅದು ಮಾಡಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಶಾಸಕನ ನಿಮ್ಮ ಮುಂದೆ ಹೇಳ್ತೀನಿ, ಹೌದಲ್ಲ. ಹಾಗೂ ಪ್ರಧಾನಮಂತ್ರಿ ಇದರಲ್ಲಿ ಏನು ಆದರ್ಶ ವಿಲೇಜಲ್ಲಿ ಈ ಒಂದು 25 ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಅವನಿ ವಿಲೇಜ್ನ ಸೆಲೆಕ್ಟ್ ಮಾಡಿಕೊಟ್ಟಿದ್ವಿ. ಈಗಾಗಲೇ ಅದು ಅನುಮೋದನೆ ಬರ್ತದೆ, ಮಾರ್ಚ್ ಒಳಗಡೆ ಅಮೌಂಟ್ ಬರ್ತದೆ. ಅದನ್ನು ಯಾವ ರೀತಿ ಏನು ಮಾಡಬೇಕೋ ಅದನ್ನು ಮಾಡಿಕೊಡ್ತೀವಿ. ಒಂದು ಈ ಕೂಡಲೇ ಮುಜರಾಯಿ ಇಲಾಖೆಯವರಿಗೆ ನಾನು ಇದು ಮಾಡ್ತಾ ಇದ್ದೀನಿ, ನಾಳೆ ಅಥವಾ ನಾಳಿದ್ದ ಒಳಗಡೆ ಭಕ್ತಾದಿಗಳಿಗೆ AC ಹಾಕತಕ್ಕ ಜವಾಬ್ದಾರಿನ AC ಫಿಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಒಳಗಡೆ AC ಹಾಕಲಿಕ್ಕೆ ಅನುಮೋದನೆ ನಾನು ಮಾಡಿಕೊಡ್ತೀನಿ, ಈಗಲೇ ಮಾಡಿಕೊಡ್ತೀನಿ. ಏನು ಕುರುಡುಮಲದ ಏನು ಮಾಡಿದ್ವಿ ಅದೇ ರೀತಿಯಲ್ಲಿ AC ಹಾಕಿ ಅಲ್ಲಿ ಹೋಗಿರ್ತಕ್ಕಂಥ ಇವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಇದು ಮಾಡಿಕೊಡ್ಬೇಕು. ಎರಡನೇ ವಿಚಾರ, ನನಗೆ ಲಾಸ್ಟ್ ಟೈಮ್ ತೊಂದರೆ ಆಗಿದ್ದ ವಿಚಾರ ಹೇಳಿಬಿಡ್ತೀನಿ. ಪೂಜೆ ಮಾಡಲಿಕ್ಕೆ ಅಂತ ನಾನು ಏನು ಕರ್ಕೊಂಬಂದು ಒಳಗಡೆ ದೇವಸ್ಥಾನಕ್ಕೆ ರಥ ಪೂಜೆ ಮಾಡ್ಬೇಕಂತ ಹೊರಟೆ, ಅಲ್ಲಿ ಉಸಿರಾಡೋಕ್ಕಾಗಲಿಲ್ಲ. ಆ ಒಂದು ಹುಡುಗರ ಒಂದು ಇದರಲ್ಲಿ ಆಗಲಿಲ್ಲ, ನನಗೆ ಆಗಲಿಲ್ಲ. ಒಳಗಡೆ ಅವ್ರು ಸೇರಿಸ್ಬಿಟ್ರು, ರಥ ಒಳಗಡೆ ಸೇರಿಸ್ಬಿಟ್ರು, ರಥ ಕಲಿತಿದೆ, ಭಯ ಆಗ್ಬಿಡ್ತು ನನಗೆ. ಸೊ ಅದರಿಂದ ದಯವಿಟ್ಟು ಕರೆಕ್ಟಾಗಿ ಸಮರ್ಪಕವಾಗಿ ಆ ಟೈಮಿಂಗನ್ನು ನಮ್ಗೆ ಮಾಡಿಕೊಟ್ರೆ ಪೂಜೆ ಮಾಡಿ ನಾವು ಅಲ್ಲಿಂದ ಹೋಗ್ಬಿಡ್ತೀವಿ. ಪೂಜೆ ಮಾಡಿ ಅಲ್ಲಿಂದ ಈ ಸರಿ ಅದನ್ನು ಆರೈಗಳು ಇದನ್ನು ವಿಶೇಷವಾಗಿ ಅದು ಮಾಡಬೇಕಾಗ್ತದೆ.
ಸೊ ನಾನು ತಹಸೀಲ್ದಾರ್ ಬಂದು ಪೂಜೆ ಮಾಡಿಕೊಟ್ಟಿದ್ದಾದ್ಮೇಲೆ ನಮ್ಮನ್ನು ಸುಗಮವಾಗಿ ಕಳಿಸ್ಬಿಡಿ ಆಚೆಗೆ. ಆಮೇಲೆ ನೀವೆಲ್ಲ ಲಾಸ್ಟ್ ಟೈಮ್ ನನ್ನ ತೊಂದರೆ ಆಯಿತು, ಹೇಳಕ್ಕೆ ಹೋಗಲಿಲ್ಲ, ಅದನ್ನು ಅರ್ಥ ಆಯ್ತು ನಿಮಗೆ, ತುಂಬ ಕಾಲು ತುಳಿದಾಕ್ಬಿಟ್ರು. ಸೊ ಅದರಿಂದ ಸಮಸ್ಯೆ ಆಗ್ತದೆ. ಅದನ್ನು ಪೂಜೆ ಮಾಡಿಕೊಟ್ಟಿದ್ದಾದ್ಮೇಲೆ ದಯವಿಟ್ಟು ಮುಂದಿನ ಕಾರ್ಯಕ್ರಮನ ನೀವು ಮುಂದುವರಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇದ್ವಿ. ಈಗಾಗಲೇ ಹೆಣ್ಮಕ್ಳ ಕೋರಿಕೆ ಮೇಲೆಗೆ ಏನು ಅವ್ರಿಗೆ ಸಮಸ್ಯೆ ಆಗ್ತಿದೆ, ಒಂದು ಶೌಚಾಲಯಗಳನ್ನು ಇಡಲಿಕ್ಕೆ ಅದನ್ನು ಇವರು ಒಪ್ಕೊಂಡಿದ್ದಾರೆ, ಅದನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ. ಪೊಲೀಸ್ ಇಲಾಖೆಯಿಂದ ಯಾವುದೂ ಒಂದು ಅತಿಕ್ರಮ ಏನೂ ಪ್ರಾಬ್ಲಮ್ ಆಗದೆ, ಒಂದು ಚೈಲ್ಡ್ ಏನೂ ಪ್ರಾಬ್ಲಮ್ ಆಗದೆ, ಹೆಣ್ಮಕ್ಳು ತೊಂದರೆ ಕೊಡ್ತೀವಿ, ಪೀಪಲ್ಲೆಲ್ಲ ಕಿತ್ತು ಬಿಸಾಕಿದ್ವಿ, ಅದಾಗಿದ್ವಿ. ಲಾಸ್ಟ್ ಟೈಮ್ ನೀವು ಒಂದು ಮಾತು ಕೇಳಿದ್ರೆ ನನಗೆ ಈ ಮಾತು ಹೇಳಬೇಕಾಗುತ್ತೆ. ಈ ಸಭೆದಲ್ಲಿ ಏನು ತೀರ್ಮಾನ ಆಯಿತು, ಯಾರಿಗೂ ಹಾರ ಹಾಕಂಗಿಲ್ಲ, ಬ್ಯಾನರ್ ಕಟ್ಟಂಗಿಲ್ಲ ಅಂತ ಮಾಡಿದ್ವಿ, ಹೌದಾ? ನೀವು ಹಿಂಗೆ ಹಾಕಾರ? ಹಾಂ, ನಾನು ಒಬ್ಬ ಶಾಸಕನಾಗೆ ಮೆರವಣಿಗೆ ಮಾಡ್ಕೊಂಡು ಬಂದಿಲ್ಲ. ಸಭೆ ತೀರ್ಮಾನ ಆದಮೇಲೆ ಎಲ್ಲರಿಗೂ ಸಭೆ ತಾನೆ, ಶಾಸನಿಗೊಂದು ತೀರ್ಮಾನ, ನಿಮ್ಗೊಂದು ತೀರ್ಮಾನ ಆಗುತ್ತಾ? ನಂದು ಯಾವನ ಕಟೌಟ್ ಹಾಕಿದ್ರೆ, ನಂಗೆ ಹಾರ ಹಾಕಿದ್ರೆ ವಿತೌಟ್ ಮೈ ಪರ್ಮಿಷನ್ ಇಲ್ಲದೆ, ಜಾತ್ರಾ ಪರ್ಮಿಷನ್ ಇಲ್ಲದೆ ನೀವು ಹಾರ ಯಾರು ಹಾಕೋದು? ನೀವು ಮಾಡಿ ತಪ್ಪಲ್ವಾ? ಎಲ್ರಿಗೂ ತೀರ್ಮಾನ ಅಂದ್ರೆ ಎಲ್ರಿಗೂ ತೀರ್ಮಾನನೇ ಹಾಕಿದ್ರಲ್ಲ, ಅಷ್ಟು ಹಾಕಿದ್ರು ಅಲ್ಲ ಸತೀಶ್ ಮಾಡಾಕಿದ್ರು ಅಲ್ಲ. ಸಭೆ ತೀರ್ಮಾನ ತಾನೆ, ಅದು ಸಭೆ ತೀರ್ಮಾನ ಎಲ್ರಿಗೂ ತೀರ್ಮಾನ ತಾನೆ. ಬ್ಯಾಂಡ್ ಶೆಡ್ ಬಿಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಬಿಡ್ತೀವಿ, ನೀವು ಮೊದಲೇ ಇಂಥವ್ರಿಗಂತ ಕೂಡ ಅದನ್ನ ವ್ಯವಸ್ಥೆ ಮಾಡಿ ಬಿಡ್ತೀವಿ. ನಮಗೊಂದು ತೀರ್ಮಾನ, ಚಿಕ್ಕ ಜಾತಿಗೊಂದು ತೀರ್ಮಾನ, ದೊಡ್ಡ ಜಾತಿಗೊಂದು ತೀರ್ಮಾನ, ಆ ಪಕ್ಷಿಗೊಂದು ತೀರ್ಮಾನ, ಈ ಪಕ್ಷಿಗೊಂದು ತೀರ್ಮಾನ. ನಾವೆಲ್ಲ ರಾಮಲಿಂಗೇಶ್ವರ ಭಕ್ತರು. ಅಯ್ಯೋ ಸ್ವಾಮಿ ಇರೋದೇ ಇಲ್ಲಿ, ನಾವೆಲ್ಲ ಭಕ್ತರು. ಸುವ್ಯವಸ್ಥಿತವಾಗಿ ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಬೇಕಾಗುತ್ತೆ. ಸೊ ಅದರಿಂದ ಈ ಜಾತ್ರೆನ ವ್ಯವಸ್ಥಿತವಾಗಿ ತುಂಬ ಅದ್ದೂರಿಯಾಗಿ ಮಾಡ್ತಕ್ಕಂಥ ಕರ್ತವ್ಯವನ್ನು ನಾನು ಮತ್ತು ಪೊಲೀಸ್ ಇಲಾಖೆ ಮಾಡ್ತದೆ, ಎಲ್ಲ ನಮ್ಮ ತಾಲೂಕು ಆಡಳಿತ ಮತ್ತು ತಾಲೂಕು ದಂಡಾಧಿಕಾರಿ ವಹಿಸ್ಕೊಂತೀವಿ. ನಿಮ್ಗೇನು ಸಮಸ್ಯೆ ಆಗದಂಗೆ ನಾಳೆ ವರ್ಷ ಕೂತಾಗ ಏನು ಸಮಸ್ಯೆ ಆಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಹೊತ್ಕೊಂತೀವಿ. ನೀವು ಹೇಳ್ದಂಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಹೊತ್ಕೊಳ್ಳಿಲ್ವೋ ನೆಕ್ಸ್ಟ್ ವರ್ಷ ಇದೇ ಜಾಗದ ಸನ್ಮಾನ ಇರ್ತದೆ ಅವ್ರಿಗೆ, ಜಾಗದಲ್ಲೇ ಸನ್ಮಾನ ಇರ್ತದೆ. ವೆಂಕಟೇಶ್ವರ ಬೇಡಪ್ಪ ಸನ್ಮಾನ, ನೆಕ್ಸ್ಟ್ ಇಲ್ಲಿ ಬೇಡ ಸನ್ಮಾನ, ನಿಮಗೆ ಮಾಡ್ಕೊಡ್ತೀವಿ. ಸೊ ಅದರಿಂದ ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಏನು ಗ್ರಾಮಸ್ಥರೆಲ್ಲ ಸೇರಿ ನಡೆಸ್ಕೊಟ್ಟಿದ್ದಾರೆ, ಇದೇ ನನಗೆ ಬಯಸಿದ್ದು. ಈ ಒಂದು ಏನು ಸಂಧಾನ ಮಾಡ್ತಿದ್ವಲ್ಲ ಒಳ್ಳೆಯ ರೀತಿಯಲ್ಲಿ ಇದೇ ಮಾಡಬೇಕಾಗಿದ್ದು. ನಾವು ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡು ಅದೇನಾಗುತ್ತೆ, ನಮ್ಮ ಊರಿನ ಸೊಬಗು ತೋರಿಸ್ತೀವಿ. ದೇವಸ್ಥಾನ ಕಿತ್ತಾಡ್ಕೊಂಡ್ರೆ ನಮ್ಮ ಊರಿನ ಸೊಬಗು ತೋರಿಸ್ತೀವಿ. ಅದಲ್ಲ, ಅದನ್ನ ಮಾಡ್ಕೊಡ್ತೀನಿ, ಬಸ್ ಮಾಡ್ಕೊಡ್ತೀನಿ. ಹಬ್ಬ ಆದ್ಮೇಲೆ ರೆಗ್ಯುಲರ್ ಬಸ್ ಮಾಡ್ಲಿಕ್ಕೆ ನಾನು ಈಗಲೇ ಸೂಚನೆ. 12 ಗಂಟೆಗೆ ಹೋದ್ರೆ 3 ಗಂಟೆವರೆಗೂ ಇಲ್ಲ ಸರ್. ನಾನು ಲಾಸ್ಟ್ ನನ್ನ ಲಿಸ್ಟಲ್ಲಿ ಇಲ್ಲ, ನನ್ನ ಲಿಸ್ಟಲ್ಲಿ ಕೊಟ್ಟಿಲ್ಲ, ನಾನು ಮರ್ತೋದೆ. ಅಣ್ಣ ಒಂದು ನಿಮಿಷ, ನನ್ನ ಲಿಸ್ಟಲ್ಲಿ ಕೊಟ್ಟಿಲ್ಲ, ಇದನ್ನ ಮರ್ತೋಗಿದ್ದೀನಿ. ರೆಗ್ಯುಲರ್ ಬಸ್ ಓಡಿಸ್ಲಿಕ್ಕೆ ಟೈಮಿಂಗ್ ಕೊಡ್ತೀವಿ. ಒಂದು ತಿಂಗಳಲ್ಲಿ ಸುಮಾರು ನಮ್ಮ ಇವಾಗ ಒಂದು 50 ಜನ ಡ್ರೈವರ್ ಕಂಡಕ್ಟರ್ ಬರ್ತಾರೆ ಸರ್. ಆವಾಗ ಒಂದು 10ರಿಂದ 15 KGF ಡಿಪೋದೊಂದು ಬಸ್ಸು, ಕೋಲಾರ ಡಿಪೋದೊಂದು ಬಸ್ಸು, ಮುಳಬಾಗಿಲಿಂದ ಒಂದು ಬಸ್ಸು. ಅದೇನಾಗಿದೆ ಅಂದ್ರೆ ಹಿಂಗೆ ಹೋಗುತ್ತೆ ಸರ್ ಸಾಯಂಕಾಲ 6 ಗಂಟೆಗೆ. ನಾನು ಲಾಸ್ಟ್ ಟೈಮು ನನ್ನ ಈ ಮೀಟಿಂಗಲ್ಲಿ, ಗ್ರಾಮಸಭೆ ಮೀಟಿಂಗಲ್ಲಿ ಮಕ್ಕಳು ಕೊಟ್ಟರು, ನಾನು ಹಿಂಗೆ ಹೇಳಿದೆ ಅದನ್ನು. ಕೀಲೋಳಿ ನಮ್ಮ ಚಂದ್ರಾಯಪ್ಪನ ಕೊಟ್ಟು ಅದನ್ನು ಒಂದು ರಿಕ್ವೈರ್ಮೆಂಟ್ ಆಗಿ 3,000 ಜನ ಆಗ್ತಾವ್ರೆ. ಆಯ್ತು, ಹಬ್ಬ ಆದ್ಮೇಲೆ ವ್ಯವಸ್ಥೆ ಮಾಡಿ, ಹಬ್ಬ ಆದ್ಮೇಲೆ ಹಸ್ಕೊಳ. ಓಕೆ, ಸಾಕಷ್ಟು ಜನ ಯುವಕರು ಏನ್ ನಿಮ್ ಕಾಳಜಿ ಇದೆ, ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ ಕಾಳಜಿ ಬರ್ಬೇಕು, ಊರನ್ನು ಕಾಳಜಿ ಬರಬೇಕು, ಅದಲ್ವಾ? ಯಾಕಂದ್ರೆ ಅದು ನಂದು ಅಂದಾಗ ಅದು ಬರೋದು ಖಂಡಿತವಾಗ್ಲು. ಸೊ ಅದರಿಂದ ಮುಂದಿನ ದಿವಸ ನಾವೆಲ್ಲ ಸೇರಿ ರಾಮಲಿಂಗೇಶ್ವರ ಬೆಟ್ಟವನ್ನು, ಇನ್ನು ಪೂಜಾರಿಗಳು, ಸ್ವಾಮಿಗಳೇ ನಿಮ್ದೇನು ಸಮಸ್ಯೆ ಇಲ್ವಾ? ಯಾವ ನಾನು ಹೋದ್ಮೇಲೆ ಹೇಳ್ರಿ. ಇನ್ನು ಬೆಟ್ಟದ ಮೇಲೆ ಪೈಪ್ ಲೈನ್ ಟ್ಯಾಪ್ಸ್ ಎಲ್ಲ ಹೊರಟೋಗಿದೆಯಂತೆ, ಅದನ್ನ ಪೈಪ್ ಲೈನ್ ವ್ಯವಸ್ಥೆ ಅದನ್ನ ಇದು ಮಾಡ್ಬೇಕು, ರಿಪೇರಿ ಪಿಡಿಯೋನೆ ಸರ್. ಅಲ್ಲೇನಾಗಿದೆ ಅಂದ್ರೆ ಒಂದು 10 ಕೊಡ್ತಾರ ಕಾಟನ್ ಬೆಳಗ್ಗೆ ಟ್ರಾನ್ಸ್ಫರ್ ಕೇಳ್ತಾರೆ, 10,000 ಲೀಟರ್ ಡ್ರಮ್ ಇಟ್ಟಿದ್ವಿ. ಆ ಡ್ರಮ್ ಹೊಡೆದೋಗ್ಬಿಟ್ಟಿದೆ. ಆ ಡ್ರಮ್ ಒಂದು ವ್ಯವಸ್ಥೆ ಮಾಡಕ್ಕಿದ್ರೆ ಮಾಡ್ಬೇಕು. ಪ್ರೈವೇಟ್ ಪ್ರಾಬ್ಲಮ್ ಆಗಿದೆ, ಗೊತ್ತಲ್ಲ? ಯಾರು ಅಡ್ಡ ಹಾಕೋರು ಗೊತ್ತಲ್ಲ? ಅಮೌಂಟ್ ಹಾಕಿದ್ದು ನಾನು ಚಿರತೆ ಕಾಡ ತುಂಬಾ ಇಲ್ಲ, ಚಿರತೆ ಇವಾಗಿಲ್ಲ,
ಇಲ್ಲಿ ಇಲ್ಲ ವ್ಯವಸ್ಥೆ ಆಗಿದೆ, ನೀವು ರಿಸಲ್ಟ್ ಬೇಡ್ರಿ. ವ್ಯವಸ್ಥೆ ಆಗಿದ್ರೆ ಅವರ ಅಡ್ಡಾಕ್ ಪ್ರೈವೇಟ್ ಅಡ್ಡಾಕೋರಿ ಅಮೌಂಟ್ ಹಾಕಿದ್ದೀನಿ ನಾನು, ಅವೇ ಪ್ರೈವೇಟ್ ಅಡ್ಡಾಕೋರಿ. ಈಗ ಅರಣ್ಯ ಇಲಾಖೆ ಈಗ ನಮ್ಮ ಸುಬ್ರಹ್ಮಣಿ ಸಬ್ಬತ್ ನೆನೆಸ್ಕೊಂಡ ಚಿರತೆ ಕಾಣಿಸ್ತಾ ಇದ್ದಾವೆ. ಬೋನ್ ಇಟ್ಬಿಟ್ಟು ಬಾ 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 ಅಂತ ಬರ್ತದೆ. ಬೋನ್ ಇಟ್ಬಿಟ್ಟು ಇಲ್ಲಪ್ಪ ನೋಡಿ ಪಾಪ ಕಾಣಿಸ್ಕೊಂಡಿದ್ದೀನಿ ನೋಡೋ ಚಿರತೆಗಳು. ಆಕ್ಚುಲಿ ತುಂಬಾ ಸೀರಿಯಸ್ ತಗೊಳ್ಳಿ. ಒಂದನ್ನು ಹಿಡ್ದಿದ್ವಿ ನಾವು, 2 ಹಿಡ್ದಿದ್ವಿ, ಇನ್ನೂ ಮರಳಿದಾವೆ ಅದ್ರ. ಆಯ್ತು ಯಾರ ಹೆಸರು ಹಾಕೊಳ್ಳಿ, ಅದು ಹೋಗ್ಲಿ ಸಾಕು. ಆಯ್ತು ಹೆಸರು ಹೇಳ್ಕೊಳ್ಳಿ ಬಿಡಿ. ಅಪ್ಪ ನೋಡಿ ಮತ್ತೆ ಮತ್ತೆ ಪ್ರಾಬ್ಲಮ್ ಆದ ಸಮಸ್ಯೆ ನಮ್ಗೆ ಬರ್ತದೆ, ಬರಲ್ಲ ಜಾತ್ರೆ ಟೈಮಲ್ಲಿ. ನೌಕರರು ಜಾತ್ರೆ ಎಲ್ಲ ಆಗೋದ್ಮೇಲೆ ದೇವಸ್ಥಾನದ ಒಳ ಆವರಣ ಕ್ಲೀನ್ ಮಾಡೋದಕ್ಕೆ ಮೊದಲಿಂದ ಇವ್ರನ್ನ ಕರೆಸ್ತಾ ಇದ್ರು, ನಗರಸಭೆ ನೌಕರರು. ಇವಾಗ ಅದ್ರ ಜವಾಬ್ದಾರಿ PDO ತಗೊಳ್ತಾ ಇಲ್ಲ, ಡಿಪಾರ್ಟ್ಮೆಂಟ್ ತಗೊಳ್ತಾ ಇಲ್ಲ. ಓಕೆ, ಎಷ್ಟಿದೆ ಅಮೌಂಟ್? ದೇವಸ್ಥಾನ ಅಮೌಂಟ್ ಎಷ್ಟಿದೆ? 30 ಲಕ್ಷ. ರಥ ಎಳಿತಾರಲ್ಲ ಯುವಕರು ಟೀಮು, ತುಂಬಾ ನಾವೆಲ್ಲ ಬಂದು ನಮಸ್ಕಾರ ಹಾಕೊಂಡು ಹೊಟ್ಟಿರ್ತೀವಿ. ರಥನ ಸೇರಿಸಿದಾರಲ್ಲ ಅವ್ರು ತಾನೆ, ಅವ್ರಿಗೊಂದು ಚಪ್ಪಾಳೆ ಕೊಡಿ ಜೋರಾಗಿ ಅವರು ಹುಡುಗರು. ನೀನು ಹುಡುಗನು ಅಂತ ಅಲ್ಲ, ಅವರು ಲಾಸ್ಟ್ ಟೈಮ್ ತುಂಬಾ ಅದ್ದೂರಿಯಾಗಿ ಚೆನ್ನಾಗಿ ಮಾಡಿಕೊಟ್ರು. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ತುಂಬ ಥ್ಯಾಂಕ್ಸ್. ಅಲ್ಲ ನನಗೆ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಮಾಡಿಕೊಟ್ರು, ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಓಕೆ, ಅವ್ರಿಗೆ ಏನಾದರೂ ರಾಮಲಿಂಗೇಶ್ವರ ಟೀ ಶರ್ಟ್ಸ್ ಎಲ್ಲ ಮಾಡ್ಕೊಂಡು ವ್ಯವಸ್ಥೆ ಮಾಡಿಕೊಡು. ಅವ್ರು ಎಷ್ಟು ಕೇಳ್ತಾರೆ ಎಲ್ಲ ಟೀ ಶರ್ಟ್ ಎಷ್ಟೊಂದು ಟೀಮ್ ಅಂತ ಹೇಳಿ ಅವ್ರಿಗೆ ಶ್ರೀರಾಮ ಇದೊಂದು ದೇವಸ್ಥಾನದ ಒಂದು ರಾಮಲಿಂಗೇಶ್ವರ ಹಾಕ್ಬಿಟ್ಟು ಟೀ ಶರ್ಟ್ ಮಾಡ್ಕೊಟ್ರು. ಟೀ ಶರ್ಟ್ ದೇವಸ್ಥಾನ ಇದು ಮಾಡಿಸ್ಕೊಡಿ ಅವ್ರಿಗೆ. ಅಷ್ಟು ಜನ ಅಲ್ಲ, 200 ಜನ ಹುಡುಗರು ಇರ್ತಾರೆ. टी शर्ट इसके ಇದು ಕೇಸ್ ರಮಾಲ ಚೇಂಜ್ಲೆ ಇದೆ ರಾಮಲಿಂಗ ಪಂದಾರಲ್ಲ ಅದು ಅಲ್ಲ ಸರ್, ಇವಾಗ ಅವರವರೇ ಇರಲ್ಲ ಸರ್. ಏ ಸಾಕು ಸರ್, ಬಿಟ್ರಾ ಸರ್? ಅಷ್ಟಲ್ಲ. ಓಕೆ, ಎಲ್ಲರ ಸಮ್ಮುಖದಲ್ಲಿ, ಮಾಧ್ಯಮ ಮಿತ್ರ ಸಮ್ಮುಖದಲ್ಲಿ ಜಾತ್ರೆಯನ್ನ ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲ ಸಹಕಾರ ನೀಡಿದಿರಿ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಧ್ಯಮ ಮಿತ್ರರು, ಊರವರು, ಊರಿನ ಗ್ರಾಮಸ್ಥರು, ಪಂಚಾಯತಿ ಗ್ರಾಮಸ್ಥರು, ಮುಖ್ಯಸ್ಥರು, ಎಲ್ಲ ಇಲಾಖೆಯವರು ಕೂಡ ಸಕ್ಸಸ್ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಏನೇನು ಅಂದ್ಕೊಂಡಿದ್ವಿ ಎಲ್ಲ ಅನುಮೋದನೆ ಮಾಡಿಕೊಡ್ತೀವಿ. ಈಗಾಗಲೇ ಸುಸೂತ್ರವಾಗಿ ನಡೆಸಲಿಕ್ಕೆ ಎಲ್ಲ ವ್ಯವಸ್ಥೆನ ಮಾಡಿಕೊಡ್ಲಿಕ್ಕೆ ನಾವೆಲ್ಲ ತಾಲೂಕು ಆಡಳಿತ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ಯಾವುದು ಹೇಳ್ತಾರೆ ಹೇಳ್ತಾರೆ.